ಎಷ್ಟು ವರ್ಷ ಆಯ್ತು ವರ್ಷಿ? ಡೈಲಿ ಮಾಡ್ತೀವಲ್ಲ ಬೇಸಿಗೆ ಅಲ್ಲ ಏನ್ ಐಟಮ್ ಮಾಡ್ತಾವ ಹೆಂಗೆ ಎಷ್ಟು ಹೋಗ್ತಾವಲ್ಲ ಯಾಕೆ ಕೊಡಲ್ಲ? ಅದೆಲ್ಲ ಸರಿ. ಯಾವ್ರ ಫ್ರೆಶ್ ಆಗಿ ಮಿಠಾಯಿ ಗಿಟಾಯಿ ತರಿಸಿ ಹೆಂಗೆ, ಅಥವಾ ಕೊರೋನಾ ಟೈಮಲ್ಲಿ ಬಂದಿದ್ವಲ್ಲ ಮಿಠಾಯಿ ಅವನ್ನ ಹಾಕೊಂಡು ವಿಚಾರಿಸಿದ್ಯಾ? ಏನ್ ಮಾತಾಡ್ತೆ ಎಲ್ಲ ವೇಸ್ಟ್ ಐಟಮ್ ಕಡೆ ಅಲ್ಲಿ ಬೇಯದೇ ತಡ ಮಾಫಿ ಹಾಕಿ ತಗೊಂಡ್ಬಿಡ್ತಾರೆ. ನಾನೇ ನಮ್ಮ ಅಂಗಡಿಗೆ ಕೊಟ್ಟಾಗ ನೀನೇ ಬೇಯಿಸ್ತೀಯ ಬೇರೆ ಬೇಯಿಸಿರತ್ತೀಯ? ಎಲ್ಲ ಇವಾಗ ಡೇಟ್ ನೋಡ ನಿನ್ಗೆ ಗೊತ್ತಾಗ ಏನಿದು ಮೈಸೂರು ಪಾಕಿನ ಎಷ್ಟು ನೋಡಯ್ಯ ಎಲ್ಲ ತಿಳಿಸಿ ಕಡೆಯ ನೋಡಯ್ಯ ಮೈಸೂರೇ ಕಾಣ್ತಾರೆ ಇದ್ರಲ್ಲಿ. ನೋಡಿ ಯೂಟ್ಯೂಬ್ ಆಗಲ್ಲಪ್ಪ, ಯೂಟ್ಯೂಬ್ ಅಲ್ಲಿ ನೋಡ್ರೆ ನಮ್ ಕನ್ನಡ ಸ್ಟುಡಿಯೋ ಬರುತ್ತೆ. ಮೈಸೂರು ಹೋಗ ಮೈಸೂರಲ್ಲಿ ನೋಡ ಇದೇನ ಇದು ಕಡ್ಲೆ ಮಿಠಾಯಿ, ಕಡ್ಲೆ ಮಿಠಾಯಿ ಇದು ಎಲ್ಲ ಹೊಸದ್ ಕಡೆ ಚಿಕ್ಕಿ ಚಿಕ್ಕಿ ಇದು ಚಿಕ್ಕಿ ಚೆನ್ನಾಯ್ತಾ? ಈ ಚಿಕ್ಕಿ ಚಕ್ಲಿ ಚಕ್ಲಿ ಅದು ಒಂದೆಲ್ಲ ಚಿಕ್ಕಿ ಚಕ್ಲಿ ಇವೆಲ್ಲ ಕೆಚ್ಚಿ ಕೆಚ್ಚಿ ತಿನ್ಬೋದು, ಚೆನ್ನಾಗಿರ್ತವೆ. ಯಾಕೆಂದ್ರೆ ಯಾಕೆ ತಿಂತಿದೀವಿ ಅಂದ್ರೆ ಇದು ನೀರಂತೂ ಮಾಡಕ್ಕಲ್ಲ ಐಟಮ್, ಯಾಕಂದ್ರೆ ಕೈ ತೊಳೆದಿರುತ್ತೆ. ಹಂಗ ಇವಾದ್ರೆ ಬಂದಿರ್ತಾರೆ ಕಂಪ್ನಿಯಿಂದ ತಿನ್ಬೋದು. ನೋಡ ಇನ್ನೂ 4 ಕೊಟೇಶನ್ ಅದಿ ಮನೆಗೆ ಮಕ್ಕಳ ನಿನ್ಗೆ ಮಕ್ಕಳು ನನಗೇನ ಆಗಿಲ್ಲಪ್ಪ. ಗೊತ್ತಾಗದು ಅವಾಗ, ಅದಕ್ಕೆ ನಿನಗೆ ಗೊತ್ತಾಗ್ತಿಲ್ಲ ಈಗ. ಏಯ್ ಎಷ್ಟಪ್ಪಿದ ಅಮೌಂಟು? ಎಲ್ಲ ನಿನ್ನ ಒಣಭವ ಇದೆ. ಬಿಡೋಣ ನಿನ್ನ ಒಣಭವ ಇದ್ದಿದ್ದು 25 ಚೇಂಜ್ ಕೊಡು. ಚೇಂಜ್ ಏನು ಅಣ್ಣ? ಬೇಗ ಕೂಡ ಟೈಮ್ ಅದು. ಇಲ್ಲಪ್ಪ 10 ರೂಪಾಯಿ ಚೇಂಜ್ ಕೇಳಿರ್ಲಿಲ್ಲ ನಿಂತಗೆ. ಚೇಂಜ್ ಇತ್ತು ಕಡೆ ಎಲ್ಲ ಐಟಮ್ ತಂದೆ. ಬೀಗ ಐತಾ? ಈಗ ಮತ್ತೆ ಅಂಗಡಿ ಬೀಗ ತಂದೆ ಬರೀ ನಿಂದು ಯಾವಲ್ಲ ಬಂದ್ರೆ ಇದೇ ರಾತ್ರಿ ನಿಂದು ಅಂಗಡಿ ಬರೋಣ ಕಣಪ್ಪ. ಒಂದು ಕಾಯಿನೈತೆ, ನನ್ನ ಜೀವನದಲ್ಲೇ ಇಂಥ ಕಾಯನ್ನ ನಾನು ನೋಡಿಲ್ಲ. ಏನ್ ಮಾಡ್ತೀವಿ ಬಿದ್ದಿಲ್ಲ, ಕೊಟ್ಬಿಡ್ತೀನಿ ತಾಣ ಚೇಂಜ್. ಏನ್ ತಲೆ ತಿಂತ ಹೇಳ ಹೂವಣ್ಣ, ನನ್ಗೂ ಗೊತ್ತಾಗ್ಲಿಲ್ಲ ಒಳ್ಳೆ, ಅದಕ್ಕೆ ಕೊಡಕ್ಕೂ ಮನ್ಸಿಲ್ಲ. ಚೇಂಜ್ ಇದ್ದಕ್ಕೆ ಕೊಟ್ಟಿನಿ, ಇಲ್ಲ ನಾನೇ ಇಕ್ಕೊಂಡ್ಬಿಡುವೆ. ಏನ್ ತಲೆ ತಿಂತೆ ನೀನು? 2 ಕಡ್ಲೆ ಮಿಠಾಯಿ ಬತ್ತಿಗಣ ಬಿಡಪ್ಪ. ನಿನಗೂ ನೀ ಕಡ್ಲೆ ಮಿಠಾಯಿಗೂ ನಮಸ್ಕಾರ. ನನ್ನ ಜೀವನದಲ್ಲಿ ಈ ತರ ಕಾಯಿ ನೋಡಿಲ್ವಲ್ಲ. ಇದು ಕಾಯಿ ಇನ್ನು ಏನು ಈ ತರ ಅವ್ನಿಗೆ ಕರೆಕ್ಟಾಗಿ ಇದ್ರ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಇದ್ರ ಬಗ್ಗೆ ಪರ್ಫೆಕ್ಟ್ ಆಗಿ ಗೊತ್ತಿರೋದು ಅಂದ್ರೆ ನನ್ನ ಗೆಳೆಯ ಅವನೊಬ್ನೇ. ಅವನ್ ವಿಚಾರಿಸಿದ್ರೆ ಗೊತ್ತಾಗುತ್ತೆ. ಇವನು ಎಲ್ಲೋ ದುಡ್ಡು ಕಾಯಿನ ಅನ್ಕೊಂಬಿಟ್ಟವನೆ, ಇದು ಕಾಯಿನೇ ಅಲ್ಲ. ನೋಡೋಣ ನಮ್ಮ ಗೆಳೆಯನ ಹತ್ರ ಹೋಗೋಣ. ಹಲೋ, ಏಯ್ ಎಲ್ಲಿದ್ಯಾ ನೀನು? ಡೀಸೆಲ್ ಕಾಯಿ ಆಯ್ತೆ ಅಂತೇಳಿ ಕೆಲ್ಸನೇ ಬಿಟ್ಟು ಹೋಗಿದ್ಯಲ್ಲೋ. ನೋಡಮ್ಮ, ಅರ್ಧ ಲೀಟ್ರ್ ಡೀಸೆಲ್ ತಗೊಂಬಂದೀನಿ. ಗಾಡಿ ಸ್ಟಾರ್ಟ್ ಆದ್ರೆ ಇನ್ ಮಿಕ್ಕಿ ಡೀಸೆಲ್ ತಗೊಂಬರೋಣ, ಎದ್ರಕೋಬೇಡ, ಬೇಗ ಬಾ. ಲೇ, ನಾನು ಎಷ್ಟ್ರಲ್ಲ ಕೊಡ್ಲಿ ನಿಮ್ಗೆ ದುಡ್ಡು? ಬೇಡಪ್ಪ ನಿಮ್ದು. ಸರಿ ಬಾ ಇಲ್ಲಿ ಬೇಗ. ಇವನ್ ಬೇರೆ ತಲೆ ತಿಂತಾನೆ. ನಮ್ಮ ಗೆಳೆಯ ಎಲ್ಲೋದ? ಅದ್ಯಾವುದು ಕಾಯಿನು ಅಂತಿದ್ದ, ಆ ಕಾಯಿನು ಈ ಕಾಯಿನು ಯಾವುದು ಬೋಟ್ ಕಾಯಿನು ಅಂದ. ಬರ್ಲಿ ತಡಿ. ಏನ ನೀನು ಅಲ್ಕ, ನೀನು ಬರ್ರೇ ಹಗಲ್ ಕನ್ಸು, ಹಗಲ್ ನಿದ್ದೆ ಮಾಡದೇ ಆಯ್ತಲ್ಲ. ರಾತ್ರಿ ಏನ್ ಮಾಡ್ತಿರ್ತೀಯ? ನಾನು ನೋಡ್ತಿದ್ಯಲ್ಲ ಎಷ್ಟೊಂದು ಬಿಸ್ನೆಸ್, ಎಷ್ಟು JCBಗಳು, ಎಷ್ಟು ಕೆಲ್ಸಗಳು. ಏನ ನೀನ್ ಹಿಂಗ್ ಹೇಳ್ತೀಯ? ಗೊತ್ತಿದ್ರೆ ಹೇಳ್ತೀಯಲ್ಲ ನೀನು. ಹೌದೌದು, ಬಹಳ ಕಷ್ಟ. ಒಂದ್ ಸ್ವಲ್ಪ ನಿದ್ದೆ ಮಾಡೋಣ ಅಂದ್ರೆ ಅದು ಹಾಳು ಮಾಡ್ಬಿಟ್ಟೆ ನೀನು. ನಿದ್ದೆ ಇದ್ರೊಳಗೆ ಹಾಳು ಮಾಡ್ತಾನ ನಿಮ್ ಆಪರೇಟರ್. ಮೊದ್ಲೇ ಕುಡ್ಕ ಬಂದು ಇದೆಲ್ಲ ಎತ್ಕೊಂಡು ನಿನ್ ಸಮೇತ ಡೋಸಿಂಗ್ ಮಾಡ್ಕೊಂಡು ಹೋದ್ರೆ ಏನ್ ಮಾಡ್ತೀಯ? ಏನ್ ಮಾಡೋದ್ ಮಗ, ನಿದ್ದೆ ಸರಿಯಾಗಿರಲ್ಲ. ಎಲ್ಲಿ ಕೂತ್ಕೊಂತೀನೋ ಅಲ್ಲಿ ನಿದ್ದೆ ಬಂದ್ಬಿಡುತ್ತೆ. ನಿಂದಲ್ಲ ಬಿಟ್ಟಾಕಪ್ಪ, ಜಾಸ್ತಿ ಮಾತಾಯ್ತೀಗ. ಏನು ಬಂದಿದ್ ಮ್ಯಾಟ್ರು? ಮಗ ಅದೇ ಹೇಳಿನಲ್ಲಿ ನಿನಗೆ ಗೊತ್ತಿಲ್ವಾ? ಕಾಯಿನಿಂದ ಹೇಳ್ದಲ್ಲ,
ಅದೇ ಗೋಲ್ಡ್ ಕಾಯಿನ್. ಹಾ, ನೋಡ್ ಮಗ, ಯಾವ್ಯಾವ ಕಾಯಿನ್ ಇರುತ್ತೆ ಯಾರಿಗ್ ಗೊತ್ತ ಮಗ. ಏನ್ ಮಗ ಏನಾಯ್ತು? ಈ ಕಾಯಿನ್ ನಿನಗ್ ಸಿಕ್ತಾ? ಹಾ, ಯಾಕೆ ಡೂಪ್ಲಿಕೇಟಾ? ಏ ಯಾವನ್ಗೆ ಹೇಳ್ತಿದ್ದೇವ, ಡೂಪ್ಲಿಕೇಟ್ ಅಲ್ಲ ಕಣ ಇದು, ಪ್ಯೂರ್ ಒರಿಜಿನಲ್ ಕಣ ಇದು. ಒರಿಜಿನಲ್ ಗೋಲ್ಡಾ? ಏ ಯಾರು ಕೊಟ್ಟಿದ್ ನಿನಗೆ? ಯಾರು ಕೊಡ್ತಾ ಎಲ್ಲಾರು ಸಿಕ್ತಾ ನಿನಗೆ? ಇವು ಅಂಗಡಿ ಮಾಮೂಲಿ ಹೋಗ್ತೀವಲ್ಲ ಹಾ, ಈ ತರಕ್ಕೆ, ಅಲ್ಲಿ ಹೋದಾಗ ಕಡಲೆ ಮಿಠಾಯಿ ಮೇಲೆ ತಿಂದೆ. ಒಂದು ಚೇಂಜ್ ಹುಡ್ಕಾಡ್ತಾ ಸಿಗ್ಲಿಲ್ಲ. ಯಾರು ಹೊಸ್ತಾ ಬಂದೈತೆ ತಗೊಳ್ಳೋ ಅಂತ ಕೊಟ್ಟ. ನಮ್ಮಿಬ್ರು ಲೈಫು ಈಗ ಚೇಂಜ್ ಆಗ್ಬಿಟ್ಟು. ಹಂಗಂತ ಏನ್ ಕಡಿಮೆ ಹೋಗಲ್ಲ ಮಗ. ಹಾ, ಇದೊಂದು ಕಾಯಿನು ಸುಮಾರು ಒಂದು 50-60 ಕೋಟಿಗೆ ಹೋಗುತ್ತೆ. ನನ್ನ ಮಕ್ಕಳು ನಮ್ಮ ಅಂಗಡಿಗೆ ಬಂದು ಕಡಲೆ ಮಿಠಾಯಿ ತಿಂದು ಅಂತಲೇ ಗೋಲ್ಡ್ ಕಾಯಿನ್ ಎತ್ಕೊಂಡು ಹೋಗ್ಬಿಟ್ಟದಾಗಲ್ಲ. ನಾನು ಎಂತ ಎಡವಟ್ಟು ಮಾಡ್ಕೊಂಡೆ, ಯಾವ್ದೋ ಸಿಗಲ್ದಂಗೆ ಕೊಟ್ಬಿಟ್ಟಲ್ಲ. ಏನಾಗ ಮಾಡಿ ವಶ ಪಡಿಸ್ಕೊಳ್ಳೇಬೇಕು. ಅಲ್ಲಿಂದ ತಕ ನಾನು ಬಿಡ್ತೀನ ಅಂಗಡಿ ಹಂಗೆ ತುಕ್ಕಿಡ್ದು ಹೋಗ್ಬಿಡ್ಲಿ ಅದು. ನಾನಂತೂ ಬಿಡಲ್ಲ. 18 ದಿವಸ ಅಲ್ಲ, 32 ದಿವಸ ಆಗ್ಲಿ, ನಾನಂತೂ ಪತ್ತೆ ಹಚ್ತೀನಿ. ಅಲ್ಲಿಂದ ತಕ ಬಿಡದೆ ನೋ ಚಾನ್ಸ್. ನಮ್ಮಲ್ಲೇ ಗುಟ್ಟಾಗಿಟ್ಕ ಬಾಯಿಲ್, ನಾನು ಮ್ಯಾಟ್ ಹೇಳ್ತೀನಿ ನಿನಗೆ. ಏನೋ ಬೇಗ ಇಲ್ಲಿ 50 ಬಾಯಿಲಿ ಕೋಟಿ. ಈಗ 50-60 ಕೋಟಿ ಬರುತ್ತಪ್ಪ. ಇಬ್ರು 50-50 ಈಗ್ಲೇ ಮಾತಾಡಿದೀನಿ. ಆಮೇಲೆ 50 ಕೋಟಿ ಬರೋದಿರ್ಲಿ. ಇದು ಯಾವ ತಿಂಗಳು? ಏಪ್ರಿಲ್ ಮಗ. ಹಂಗಂತ ಏಪ್ರಿಲ್ ಫುಲ್ ಮಾಡ್ತಿಲ್ಲ ತಾನೆ. ಇದು ಗ್ಯಾರಂಟಿ ಕಾಯಿನೆ. ನೀನ್ ಹಂಗೂ ಡೌಟ್ ಬಂದ್ರೆ ನನಗೆ ಕಾಯಿನೆ ಕೊಟ್ಬೇಡ, ಬೇರೆ ಎಲ್ಲಾರ ಒಡವೆ ಅಂಗಡಿ ತೋರ್ಸು ಇದು ಯಾವ ಕಾಯಿನ್ ಅಂತ ಅವರೇ ನಿನ್ಗೆ ಹೇಳ್ತಾರೆ. ಮಗ ಒಡವೆ ಅಂಗಡಿ ಯಾಕೆ ನಿನಗಿನ ಗ್ಯಾರಂಟಿ? ಬಾಯಲ್ಲಿ ಹೇಳ್ತೀನಿ ನೋಡ. ಈಗ ನಾನಂತೂ ಈ JCP ಈ ಕೆಲಸ ಎಲ್ಲ ಬಹಳ ಬೇಸತ್ತ ಹೋಗ್ಬಿಟ್ಟಿದೀನಿ. ದೊಡ್ಡ ರೆಸ್ಟೋರೆಂಟ್ ಮಾಡೋಣ ಬೇಡ, ಇಲ್ಲಿ ಲೇಬರ್ ಸಾಹಸ ಬೇಡ. ಗ್ರಾಹಕರು ಹುಡ್ಕೊಂಡ್ ಬರ್ಬೇಕು ಮಗ. ರೆಸ್ಟೋರೆಂಟ್ ಹುಡ್ಕೊಂಡ್ ಬರ್ತಾ ಇರ್ತಾರೆ. ಪಾರ್ಟ್ನರ್ಶಿಪ್ ಅಲ್ಲಿ ಮಾಡೋಣ. ಹಂಗೆ ಮಾಡೋಣ. ಆಮೇಲೆ ನಾನು ದೊಡ್ಡ ಒಂದ್ರೆ ರೆಸ್ಟೋರೆಂಟ್ ಮಾಡೋಣ ಅಂತಿದೀನಿ. ಅದೆಲ್ಲ ಮಾಡಿ ಸಿಟಿಲಿ ಮಾಡ್ಬೇಕು. ಈ ಹಳ್ಳಿ ಜೀವನ ಸಾಕು, ಬಿಟ್ಬಿಡೋಣ. ಸ್ವಿಮ್ಮಿಂಗ್ ಪೂಲ್ ಮಾಡಿ ಲೇಡೀಸ್ ಎಲ್ಲ ಸ್ವಿಮ್ಮಿಂಗ್ ಪೂಲ್ ಆಗೆಲ್ಲ ಲೇಡೀಸ್ ಜಾಸ್ತಿ ಇಲ್ಲ ಮಗ. ಫಸ್ಟ್ ಸಿಗ್ಲಿ ಬಾರ, ಬಾರ. ಓಟು అంటే ನನ್ನ ಮಕ್ಕಳು ಕಣ. ಮೊದ್ಲೇ ಅದು ಹುಡುಗಿ, ಸ್ವಿಮ್ಮಿಂಗ್ ಪೂಲು, ಲೈವ್ ಬ್ಯಾಂಡ್ ಅಂತೆ. ಏನನ್ನ ಸ್ಕೆಚ್ ಹಾಕಿನದಾಗ ಅಲ್ಲ, ಲೈವ್ ಬ್ಯಾಂಡ್ ಅಲ್ಲ. ಒಂದು ಹನಿ ನೀರು ಕೂಡ ಸಿಗ್ಬಾರ್ದು ನಮ್ಮ ಮಕ್ಳಿಗೆ. ಹಂಗ್ ಮಾಡ್ತೀನಿ ನಾನು. ನಾನು ಜೀವನದಾಗ ನೊಂದು ಹೋಗ್ಬಿಟ್ಟಿನಿ. ನನ್ನಂತ ಅಮ್ಮಾಯಿಕಿಗೆ ಹಿಂಗ್ ಮಾಡ್ತಾವಲ್ಲ ಇವು. ನನಗೆ ಹೇಳಿ ಅಣ್ಣ ಇದು ಗೋಲ್ಡ್ ಕಾಯಿನ್ ಅಂತ ಹೇಳ್ಬೋದಾಯ್ತು. ಇಲ್ಲ, ನಾ ಅದೇ ದುಡ್ಡು ತಳಪ ಇನ್ನೊಂದು ದಿವ್ಸ ಕೊಡೋ ಅಂತ ಹೇಳ್ತಿದ್ದೆ ನಾನು. ಲೈವ್ ಬ್ಯಾಂಡ್ ಅಂತೆ, ಹುಡುಗಿ ಅಂತೆ. ಇವಕ್ಕೆಲ್ಲ ಶೋಕಿ. ನಮ್ಗೆ ಅಲ್ಲಿ ಜೀವನ ಬಡತನ. ನಾವು ಎಷ್ಟು ಅನ್ಭವಿಸ್ತೀವಿ ನಮಗೆ ಗೊತ್ತು. ಓಹೋ, ಇದ ಮ್ಯಾಟ್ರು. ನನ್ನ ಪೊಲೀಸ್ ಸರ್ವಿಸ್ನಲ್ಲಿ ದುಡ್ಡು ಮಾಡೋಕ್ಕಾಗಲಿಲ್ಲ. ಆದರೆ ಆ ಕಾಯನ್ ನನ್ನ ಜೇಬಿಗೆ ಬರೋವರೆಗೂ 50 ಕೋಟಿ ನಾನು ಪಡೆ ತಗೊಳ್ಳೋ. ಆ ಕಾಯನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ. ಅವ್ರು ಸಿಗ್ಬೇಕಣಪ್ಪ, ಹಂಗ್ ಮಾಡ್ಬೇಕು. ಆ ಅಂಗಡಿ ಒಂದು ಏನ್ ಕೈಗುಣ ಮಗ. ಬೆಳಗ್ಗೆ ಹೋದೆ ಕಡ್ಲೆ ಮಿಠಾಯಿ ತಿಂದ ಬೈದೆ. ಅವ್ ಗಾಬ್ರಿಲಿ ಆ ಕಾಯಿನ್ ಕೊಟ್ಟ. ಆ ಚೇಂಜ್ ಕೊಟ್ಟಿದ್ರಿಂದ ನಮ್ ಲೈಫೇ ಚೇಂಜ್ ಆಗೋಗ್ಬಿಡ್ತಲ್ಲ. ನಾವೀಗೆಲ್ಲೋ ಹೋಗ್ಬಿಡ್ತೀವಿ ಮಗ. ಫುಲ್ ಲೈಫ್ ಚಿಲ್ ಚಿಲ್ರೆ ಅಂದ್ರೆ ಚಿಲ್. ಅದ್ ಯಾರ ಮಗ? ಅವನ ಅಂಗಡಿನಲ್ವ ಅವನು? ಅವನಿಂದೆ ಅವನೇ ಮಗ. ಅವನ ಯಾರ ಮಗ? ಅವನು ಅಂಗಡಿನಿಂದೆ. ನನ್ನ ಅಂಗಡಿ ಸುಕ್ಕೆಲ್ಲ ಹಿಡಿಸ್ಬಿಟ್ಟು 3 ತಿಂಗಳಿಂದ ಇವ್ರು ಏನಾಗಿದೆ ನೋಡ್ತಲ್ಲ. ಹೌದು ಮಗ, ಯಾಕೆ ಮಗ ಹಿಂಗ್ ಹೊಡಿತಾವ್ರ ನಮ್ಗೆ?
ಏ ನೀ ಕಾಯಿನ್ ಕಿತ್ಕೊಂಡ್ ಬಂದ ಹೆಂಗ ಆಮೇಲೆ ಅವ್ನಿಗೆ ಹೇಳಿದ್ದೇನೆ ಹೆಂಗ ಬಂದಿಲ್ಲ ಮಗ, ಚೇಂಜ್ ಕೊಟ್ಟಿದ್ದವನು. ಮತ್ತೆ ಅವನೇ ಕೊಟ್ಟಿತ್ತಾನೆ. ಯಪ್ಪ ಬಾಯ್, ಅದೇನ್ ಸಮಾಧಾನ ಕೇಳ ಬಂದ್ರು ಮಗ. ಮಗ ಅಲ್ಲಿ ಬರ್ತಾನ ಮಗ, ಮಾಡ್ಬೋಡು. ಯಾರು ನೀವು? ಅಯ್ಯೋ ನಾನಲ್ಲ. ಎಲ್ಲ ತುಕ್ಕಿ ಗಿಡ ಮಾಡಿದ ಇಲ್ಲೇ ಇದ್ದಾರ. ಒಳಗೆ ಹೋಗ್ತಿಲ್ಲ ಯಾರು ನೀವು? ಯಾರು ನೀವ್ ಯಾರ್ರಿ? ಕಡ್ಲೆ ಮಿಠಾಯಿ. ಕಡ್ಲೆ ಮಿಠಾಯಿ ಏನಾಗಿತ್ತು ನಾನು ನಿಮ್ಗೆ? ಹೆಂಗ ಜೀವನ ಮಾಡ್ತಿದ್ದೆ, ಹೆಂಡತಿ ಮಕ್ಕಳು ಅಂತ ಏನ್ ಮಾಡಿರಿ ಈಗ? ಕಡ್ಡೆ ಮಿಠಾಯಿ ತಿನ್ನಕ್ ಬಂದು ಇದಂತದ್ ಗೋಲ್ಡ್ ಕಾಯನ್ನು ಅದು ಇದು ಒಂದು 3 ತಿಂಗಳು ತುಕ್ಕಿಡ್ದು ಆಯ್ತು ಅಂಗಡಿ. ಅಯ್ಯೋ ನಿಮ್ಮಿಂದ ಎಲ್ಲ ಹಾಳಾಗೋದ್ನಲ್ಲ ನಾನು. ವೇಸ್ಟ್ ಅಣ್ಣ ಅದು. ಯಾರು ನಿಮ್ಗೆ ಹೇಳಿದ್ದು? ನಿಮ್ದು ಅವತ್ತೇ ಹೇಳಕ್ ಏನಾಯ್ತು ನಿಮ್ಗೆ? ನಂದು ಎಲ್ಲ ಜೀವನ ಹಾಳು ಮಾಡಿದ್ರಲ್ಲ ನೀವು. ಇವಾಗ ಹೇಳ್ತೀವಿ ಚಾಕ್ಲೇಟ್ ಅಂತ. ಅದು ಗುಜರಿ ತಗೊಳಲ್ಲ ಅಣ್ಣ ಅದು. ನನ್ಗೆ ಇಟ್ಟು ಬಂತ ಈಗ. ಈಗ ಸಾಲ ಮಾಡ್ದ ನನಗ್ ಗೊತ್ತು ಕಷ್ಟ, ನಿಮ್ಗೆ ಚಂದ. ಕೂಲ್ ಕೂಲ್ ಸಮಾಧಾನ. ಈಗ ಎಲ್ಲ ಒಂದ್ ಕೆಲ್ಸ ಮಾಡೋಣ, ಎಲ್ಲ ಹಂಚ್ಕೊಂಡ್ಬಿಡೋಣ. ಈಗ ಬಂದಿದ್ರಲ್ಲಿ ನೀನು ಬಡವ, ಸಾಲ ಮಾಡಿ ಸುಣ್ಣಾಗಿ. ಸುಳ್ಳೇನು, ಸುಣ್ಣದಾಗ ಪುಡಿ ಕೂಡ ಇಲ್ದಂಗ ಆಯ್ತು. ಅದೆಲ್ಲ ಸರ್ ಇವರ ನಿಮ್ಮ ಅಣ್ಣನ. ಈ ಪೊಲೀಸ್ ಕೊಡು ಮಂಗ. ಸರ್ ನಿಮ್ಗೂ ಕೊಡ್ಬೇಕು ಪಾಲು. ಮತ್ತೆ ಇನ್ನ ಕೇಳ್ತಿದ್ದೀರಾ? ಬರ್ಲೇಬೇಕು. ನೀವ್ ಎತ್ತಿನ ಡ್ಯೂಟಿ ಅಂತ ನೀವು ಸಿಗಲ್ಲ ಬರ್ತದ. ನೀವ್ ನೋಡ ಪಾಲ್ ಕಡ್ತೀಯ ಸರ್, ಮಟನ್ ಪಾಲ್ ಕಡ್ದಂಗೆ. ಕೊಡೋಣ, ಅವ್ರಿಗೂ ಕೊಡೋಣ. ಒಟ್ಟು ಬಿಡ, ನಾವೇ ನಮ್ 4 ಚಂದೊಳಗೆ ಐತ್ ಬಿಡಿ ಇದು. ಸಾಕೀಗ. ಅಲ್ಲಿ ಯಾರು ಬರ್ತಿರೋದು? ಅಲ್ಲಾರ ಬಂದವನು ಯಾವ್ದು ಹುಡುಗ ಇದ್ದಂಗೆ ಏಯ್ ಎಲ್ಲ ನಂದದು ಕೊಟ್ಟಿದ್ನಲ್ಲ ಈ ಕಡ್ಲೆ ಮಿಠಾಯಿ. ಅವ್ರದ್ದು ಅದೇನು ಕೊಟ್ಟು ಕಳ್ಸು, ಅವ್ರದ್ದು ಇಸ್ಕೊಂಡಿದ್ದೆ ನೀನು. ಇಲ್ಲ ನಮ್ದು ಒಂಚೂರು ಅದೇನು ಯಾವಾರ ಬಗೆಹರಿಸ್ಕೊಳ, ನಾವು ಕೊಟ್ಟು ಕಳ್ಸು ಜಲ್ದು. ಏಯ್ ಮಧ್ಯಾಹ್ನ ಪ್ಯಾಚ್ ಆಡಿವಲ್ಲ, ಇಷ್ಟದಾಗ ರಾಮಾಯಣ ಆಯ್ತಲ್ಲೋ. ಆ ಕಾಯನ್ ಅವನೇ ಕಡ ಕೊಟ್ಟಿದ್ದು, ಅದರಿಂದಲೇ ಮತ್ತೆ ಇಷ್ಟೆಲ್ಲ ಆಗಿದ್ದು ಕಡ. ಅಯ್ಯೋ ಅಲ್ಲ ಕಣ್ರಿ, ಫಸ್ಟು ನಮ್ಮ ದೋಸೆನೋ 2 50 ಕೋಟಿಲಿ 25 ಬರೋದು. ಈಗ ನೋಡಿದ್ರೆ 4 ಜನ ನೀವು. ಈಗ ಇನ್ನೂ ಬಡ್ಕಾಯಿಸ್ಕೊಂಡಲ್ಲಪ್ಪ 50 ಕೋಟಿ 10 ಲಕ್ಷ ಹಂಚ್ಕೊಂತೀನಿ ನಾನು. ಡೀಲ್ ಮುಗಿಸ್ಕೊಂಡ್ರೆ ಜಲ್ದು ಬರುತ್ತಾ? ಬರ್ಲಿ ಬಿಡ, ಬರ್ಲಿ ಬಿಡು. ಏಯ್ ಇನ್ನೂ ವಸ್ತ ಅಂಗಡಿ ತೆಗಿಸ್ತೀನಿ ನಾನು. ಸಾಕ್ ನಂಗೆ 2 ಲಕ್ಷ ಸಿಗ್ಲಿ, ನಾವು ವಸ್ತಾಗ ತೆಗ್ಸಿ ಕಾಂಟಿಮೆಂಟ್ಸ್ ಏನು ಗೊತ್ತಾಗಲ್ಲ. ಕಾಯಿನ್ ಎಲ್ಲ ಐತಿಗ, ಕಾಯಿನ್ ಎಲ್ಲ ಐತಿಗ. ನೀನೇ ಇಸ್ಕೊಂಡ್ ಹೋದಲ್ಲ ಬೆಳಗ್ಗೆ. ಕೊಟ್ಟಿದ್ದೆ ತಪ್ಪಾತ್ ನಾನು. ಕಾಯಿನ್ ತಗೊಳಮ್ಮ, ಕೊಡೋನಿಗೆ ನೋಡಮ್ಮ. ನಮ್ಗೆಲ್ಲಾರು ಕೊಡ್ಬೇಕು ಹಂಚಿ, ಗೊತ್ತಾಯ್ತಾ? ಎಲ್ಲ ಡೀಲ್ ಮಾಡ್ಬಿಡೋಣ. ಡೀಲ್ ಮಾಡ್ಬಿಟ್ಟು ಎಲ್ಲ ನಿನಗೆ ಸಮ ಅಣ್ಣ ನಿಮ್ದು ಮಾತುಕತೆ ಆಮೇಲೆ ಕಡ್ರಿ, ನನ್ ಕೊಡ್ರಣ ಇಲ್ಲಿ ಫಸ್ಟ್. ಇಲ್ಲ ಐತೆ ಬಂದಿರೋದ್ರಲ್ಲಿ 100 ರೂಪಾಯಿ ಜಾಸ್ತಿ ನನಗೆ ಕೊಡ್ಬೇಕು. ಯಾಕೆಂದ್ರೆ ಓಡಾಡಿ ಓಡಿ ಸುಸ್ತಾಗ್ಬಿಟ್ಟಿದೆ. 100 ರೂಪಾಯಿ ಜ್ಯೂಸ್ ಕುಡಿಬೇಕು. ನಿಂಗೆ 100 ರೂಪಾಯಿನಾ? ಅಯ್ಯೋ ದುಡ್ಡಾಗದ್ ಕೊಡೋ ಇವ್ನು ಯಾವನ ಹಿಂಗ್ ತಿಂತಿದ್ದಾನೆ. ಲಕ್ಷ ಕೋಟಿ ಗಂಟೆ ಬೆಲ್ ಮಾಡಿಸ್ಕೊಳ್ಳೋದು ಇವ್ನು ಯಾವಲ್ಲ. ತೆಗೆ ಬಾಯಿನ ತೆಗೆ. ಪ್ಲೀಸ್ ಹೋಗ್ಯಪ್ಪ ಮುಂದಾ, ಪ್ಲೀಸ್ ಹೋಗ್ಯಪ್ಪ ಅಣ್ಣ ಪ್ಲೀಸ್. ಅದು ಗೋಲ್ಡ್ ಕಾಯಿನ್ ಅಲ್ಲ, ಚಾಕ್ಲೇಟ್. ಈಗ ಹೊಸ್ತಾಗ ಅದೇ ಥರ ಬಂದ್ರೆ ಚಾಕ್ಲೇಟು ಬರಲಾ? ಬಾಯ್ ಬಾಯ್. ನನಗಲ್ಲಿ ಸಿಕ್ಕಾಪಟ್ಟೆ JCB ಕೆಲಸ ಇದೆ, ನಾನು ಬರ್ತೀನಿ. ಹಲೋ ಸಾಹೇಬ್ರ, ಫೋನ್ ಮಾಡ್ತಾ ಇದ್ದಾರೆ, ಯಾಕೋ ಗಲಾಟೆ ಇದೆ, ಬರ್ತೀನಿ. ಹಲೋ ನಾನು ಅಂಗಡಿ ಬಾಲ್ ತೆಗೆದ್ಬಿಟ್ಟು ತಂದ್ಬಿಟ್ಟು
ಮಾಮೂಲಿ ಟೀನ ಕಾಫಿನ ಕಾಸ್ಕೊಂಡು ಇಟ್ಬಿಡ್ತೀನಿ ಕಣಪ್ಪ. ಅದು ಯಾವ್ದೋ ಹುಡುಗ ಮಾಡಿದ ಕೆಲಸಕ್ಕೆ ನನಗಂತೂ ಸಮಸ್ಯೆ ಬೇಡ. ಎಲ್ಲ ಸೇರಿ ಅವ್ನು ಬಕ್ರ ಮಾಡ್ಬಿಟ್ರಲ್ಲ. ಆ ಇರ್ಫಾನು ನಮ್ಮ ಫ್ರೆಂಡು ಹಗಲೊತ್ತು ತೂಗುಡಿಸಿದ್ನಲ್ಲ, ಅವಲೇ ನಾನು ಅರ್ಥ ಮಾಡ್ಕೋಬೇಕಾಯ್ತು ನಿದ್ಗಂಡಲ್ಲಿ ಏನೇನು ಹೇಳವನೆ ಅಂತ. ಅವನು ನೋಡಿದ್ರೆ ಅವನಿಗೆ ಅರ್ಧ ಕಣ್ಣೇ ಕಾಣಿಸಲ್ಲ ಅವನು ಕಡಲೆ ಮಿಠಾಯಿಗೆ. ನನ್ನಲ್ಲಿ ನನಗೆ ಜಿಗುಪ್ಸೆ ಮಾಡ್ಬಿಟ್ರಲ್ಲ. ನಮ್ಮ ಮಕ್ಕಳು ಸಾವಸನೆ ಬೇಡ.